ಫೇರ್ ಅಂಡ್ ಲವ್ಲಿ ಪ್ರತಿ ಸಲ ಮರ್ತ್ಬಿಡ್ತೀಯಾ? ದುಡ್ಡು ಕರೆಕ್ಟಾಗಿ 10 ರೂಪಾಯಿ ಸಾಲ ಬಿಟ್ಕೊಂಡು ನೀನು ಹುಡುಗನ್ ಕೊಟ್ಕೊಡ್ಬೇಕು. ಹೋಗಿ ಯಾರಿಗೆ ಸಾಲ ನಿಲ್ಸ್ಬಿಟ್ಟಿದ್ದೀನಿ. ಹೋಗಿ ದುಡ್ಡು ಕೊಟ್ಟು ಬೇಡ ತಾಂಡಿಲ್ಲ ತಗೊಂಬತ್ತೀನಿ. ಹಾಗಿದ್ದಾವೆ ಟೀ ಪುಡಿ ಸಕ್ಕರೆ ನೋಡಂಗೆ. ಟೀ ಪುಡಿ ಸಕ್ಕರೆ ಎಲ್ಲ ತಗೊಂಬತ್ತೀನಿ. ಹಾಲು ಹಾಲು ದುಡ್ಡು ಹಿಂಗೆ ಬೇಡಲ್ಲಿ ಬೇಡನೆ ಬೇಡಲ್ಲಿ ಹುಷಾರು. ಹಾಂ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ಸೌಂದರ್ಯ ಯೂಟ್ಯೂಬ್ ಚಾನಲ್. ಇವಾಗ ಟೈಮ್ ಬಂದು 9 ಗಂಟೆ ಆಗಿದೆ. ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ನೋಡಿರಲ್ಲ, ಮಮ್ಮಿ ಮಾರ್ಕೆಟಿಂದ ಬಂದರು. ಎಷ್ಟು ಸತಿ ಗೊತ್ತಾ, ನಿನ್ನೆ ಮೊನ್ನೆ ಅಚ್ಚ ಮನೆಯಿಂದ ಹೇಳ್ತಾ ಇದ್ದೀನಿ ಇದು ಫೇರ್ ಲವ್ಲಿ ಖಾಲಿಯಾಗಿ ತೊಗೊಂಡು ಬನ್ನಿ ಅಂತ. ಅಂಗಡಿಗೆ ಹೋಗ್ಬೇಕಾದ್ರೂ ಕೂಡ ನಾನು ನೆನಪಿಸಿದ್ದೀನಿ, ಫೇರ್ ಲವ್ಲಿ ತೊಗೊಂಡು ಬನ್ನಿ ಮರಿಬೇಡಿ ಅಂತ. ಬಟ್ ಪ್ರತಿ ಸಲನೂ ಅಂಗಡಿಯಿಂದ ವಾಪಸ್ ಬಂದಾಗ ಫೇರ್ ಲವ್ಲಿ ಇಲ್ಲಿ ಅಂತ ಅಯ್ಯೋ ಮರ್ಬಿಟ್ಟೆ, ನೆಕ್ಸ್ಟ್ ಸಲ ಹೋದಾಗ ತಗೊಂಡ್ಬರ್ತೀನಿ ಅಂತ ಹೇಳ್ತಿದ್ರು. ಈ ಸಲನೂ ಸೇಮ್ ಆಗೇ ಆಯಿತು. ಅದಕ್ಕೆ ಮತ್ತೇನು ದುಡ್ಡು ಬಿಟ್ಟು ಬಂದಿದ್ದಾರಂತೆ, 10 ರೂಪೀಸ್ ಬ್ಯಾಲೆನ್ಸು. ಅದನ್ನು ಕೊಟ್ಟು ಹಾಗೆ ಫೇರ್ ಲವ್ಲಿ ತೊಗೊಂಡು ಬರ್ತೀನಿ ಅಂತ ಹೋದರು. ನೋಡಬೇಕು ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಅಂತ ನೋಡೋಣ. ಇನ್ನೂ ಅಡುಗೆ ಆಗಿಲ್ಲ, ತಿಂಡಿ ಆಗಿಲ್ಲ, ಏನು ಮಾಡ್ತಾರೆ ವೇಟ್ ಆ್ಯಂಡ್ ಸಿ. ಮತ್ತು ಮೇನ್ ಇಂಪಾರ್ಟೆಂಟ್, ನನ್ನ ವ್ಲಾಗ್ನ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ರೆಗ್ಯುಲರ್ ವ್ಯೂವರ್ಸಿಗೆ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ತಂದ ಫಸ್ಟ್ ಹೋಗಿದ್ದೆ ಆ ಕೆಲಸ ಮಾಡಿದೆ. ಫಸ್ಟ್ ಹೋಗಿದ್ದೆ, ಫಸ್ಟ್ ಹೋದರೆ ತಾಂಡಿಕೊಂಡೆ. ಮಮ್ಮಿ ಮಾರ್ಕೆಟಿಂದ ಏನೇ ತೊಗೊಂಡು ಬಂದ್ರಿ? ನಾನು ಮಾರ್ಕೆಟ್ಗೆ ಹೋಗಿದ್ದೆ ಅಲ್ವಾ, ಏನೇನು ತಗೊಂಡ್ಬಂದೆ ಅಂದರೆ ಕರ್ಬೇವು ತಗೊಂಡ್ಬಂದೆ. ಇಷ್ಟಕ್ಕೆ 10 ರೂಪಾಯಿ ನೋಡು. ಓಕೆನಾ? ಬೇರೆ ಕಡೆಗೆಲ್ಲ ಇಷ್ಟಲ್ಲ ಹಂಗೆಲ್ಲ ಸಿಗೋದು. ಎಷ್ಟು ಚೆನ್ನಾಗಿದೆ ಗೊತ್ತಾ ಕರಿಬೇವು, ತುಂಬಾನೇ ಚೆನ್ನಾಗಿದೆ. ಎಷ್ಟು ಶೈನಿಂಗ್ ಆಗಿದೆ ನೋಡು. ಸಕ್ಕತ್ತಾಗಿದೆ ಕರಿಬೇವು. ಅಷ್ಟು 10 ರೂಪಾಯಿನಾ? ಅಷ್ಟು 10 ರೂಪಾಯಿ, ಬರೀ 10 ರೂಪಾಯಿ ಅಂತ ಹೇಳ್ಬೋದು. ಚೆನ್ನಾಗಿ ಇನ್ನೂ ಕೊಡೋದ್ರೆ ಕೊಡ್ತಾನೆ ಪಾಪ ಹುಡುಗ, ಒಳ್ಳೆ ಹುಡುಗ. ಅದಾದ್ಮೇಲೆ ಇದು 10 ರೂಪಾಯಿ ಅಷ್ಟೇ. ಇದು ಮಾರ್ಕೆಟಿಗೆ ಹೋದ್ರೆ ಇದ್ರಾಗ ಅರ್ಧ ಕೊಡ್ತಾರೆ ಅಷ್ಟೇ. 10 ರೂಪಾಯಿಗೆ ಇದ್ರಾಗ ಅರ್ಧ. ಇದು ಒಂದರಲ್ಲಿ ಅರ್ಧ ಕೊಟ್ಟಿರೋದು 10 ರೂಪಾಯಿ. ಪರವಾಗಿಲ್ಲ, ವರ್ತ್ ಅನಿಸ್ತು. ಮತ್ತೆ ಹೊರಗಡೆ ಇದು 25 ರೂಪಾಯಿ ಒಂದು ಕೊಟ್ಟು 20 ರೂಪಾಯಿಗೆ 2 ತಂದಿದ್ದೀನಿ, ಸರಿನಾ? ಆಮೇಲೆ ಬೀನ್ಸ್ ತಗೊಂಡ್ಬಂದಿದ್ದೀನಿ ಅರ್ಧ kg. ಏನಾದರೂ ಬಸ್ಸಾರು ಮಾಡೋದಕ್ಕೆ ಬೇಕಾಗುತ್ತೆ, ಪಲಾವ್ ಮಾಡೋದಕ್ಕೂ ಬೇಕಾಗುತ್ತೆ ಅಂತ. ಇಡೀ ಮಾರ್ಕೆಟ್ ಹುಡುಕಿರೋದು ಕೂಡ ಸಿಗಲೇ ಇಲ್ಲ. ಆಮೇಲೆ ಇದೊಂದು ಅರ್ಧ kg ತಂದಿದ್ದೀನಿ. ಇದೊಂದು ಸೌತೆಕಾಯಿ 10 ರೂಪಾಯಿ ಕೊಟ್ಟೆ ತಂದೆ. ಸೌತೆಕಾಯಿ, ಇದು ಸಾಂಬಾರ್ ಸೌತೆಕಾಯಿ, ಇದು ನುಗ್ಗೆಕಾಯಿ, ಮತ್ತೆ ಇದು ವಾಂಗಿಬಾತ್ ಗೊಜ್ಜಿಗೆ. ಇದು ಒಂದಕ್ಕೆ 40. ಇದಿಷ್ಟಕ್ಕೂ ಏನೋ 40 ಏನೋ ತಗೊಂಡ. ಇಷ್ಟು ತಗೊಂಬಂದು ಏನಂದ್ರೆ ಇಷ್ಟಕ್ಕೇನೆ 210 ರೂಪಾಯಿ ಹೋಯ್ತು. ಇಷ್ಟಕ್ಕೆ ಏನ್ ರೇಟ್ ಆಯ್ತು ಅಪ್ಪ ಭಗವಂತ. ಸಿದ್ದರಾಮಯ್ಯ ದುಡ್ಡೇನು ಕೊಡ್ಕೊಂಡ್ಬಿಟ್ಟೆ, ಕೊಡೋದು ಬೇಡ, ಇದು ಬೇಡ. ಹಾಗಲಕಾಯಿಗೆ ಹೋಗಿ ತರ್ತೀನಿ. ಕರೆಂಟ್ ಬಿಲ್ ಕಟ್ಟಕ್ಕೆ ಹೋಗ್ತೀನಲ್ವಾ, ಕರೆಂಟ್ ಬಿಲ್ ಕಟ್ಟಕ್ಕೆ ಹೋಗ್ತಾ ಫಸ್ಟ್ ಹಾಗಲಕಾಯಿ ತಗೊಂಬಿಟ್ಟು ಅದು ಇಟ್ಕೊಂಬಿಟ್ಟು ಕವರು. ಆಮೇಲೆ ನೆಕ್ಸ್ಟ್ ನಿನಗೆ ತರೋದು ಹೋಗಿ ಕರೆಂಟ್ ಬಿಲ್ ಕಟ್ಬರೋದು. ಚೇಂಜ್ ಇರಲ್ಲ ಅಲ್ಲಿ. ಎಷ್ಟೊತ್ತು ಟೈಮ್ 10 ಕಟ್ಕೊಂಡು ಬಿಡ್ತೀನಿ. ಇನ್ನು 10 ಗಂಟೆ. ಇವತ್ತಿನ ತರಕಾರಿ ತಂದಿರೋದು ಇಷ್ಟೇ. ಟೊಮೊಟೊ ಇತ್ತು, ನೆನೆ ಈರುಳ್ಳಿ ತಗೊಂಬಂದೆ, ಬೆಳ್ಳುಳ್ಳಿ ಇತ್ತು, ಮನೇಲಿ ಸ್ವಲ್ಪ ನಿಂಬೆಹಣ್ಣು ಇತ್ತು, ಆಮೇಲೆ ನಿಂಬೆಹಣ್ಣು ಇತ್ತು, ಸ್ವಲ್ಪ ಶುಂಠಿನೂ ಇತ್ತು, ಪುದೀನ ಕೊತ್ತಂಬರಿ ಮೇಯ್ನ್ ಇರಲಿಲ್ಲ, ಟೊಮೊಟೊನೂ ಐತೆ, ಹಸಿರುಗಾಯಿನೂ ಐತೆ. ಹಂಗಾಗಿ ಇಷ್ಟೇ ತಗೊಂಬಂದಿನಿ. ಇಷ್ಟಿಗೆ 200 ಆಗೋಯ್ತು. ರಾಮ್ ರಾಮ್ ನೋಡ್ಬಿಟ್ಟು ತಿಂಡಿ ಮಾಡ್ತೀನಿ ಆಯ್ತಾ.
ಇದನ್ನು ಜೋಡಿಸ್ತೀನಿ. ಮಮ್ಮಿ ಮಾರ್ಕೆಟಿಂದ ತರಕಾರಿ ತೊಗೊಂಡು ಬಂದಿದ್ರಲ್ಲ ಅದನ್ನೆಲ್ಲ ನೀಟಾಗಿ ಜೋಡಿಸ್ತಿದ್ದೀನಿ. ನನಗಿಷ್ಟ ಈ ಥರ ತರಕಾರಿ ಜೋಡ್ಸೋಕ್ಕೆ. ಅದಕ್ಕೆ ಮಮ್ಮಿ ಯಾವಾಗಲೂ ತರಕಾರಿ ತೊಗೊಂಬರೋ ಪ್ರತಿ ಸಲನೂ ನನಗೆ ಹೇಳ್ಬಿಡ್ತಾರೆ, ತರಕಾರಿನೇ ಜೋಡಿಸ್ಬಿಡು, ನೀಟಾಗಿ ಜೋಡಿಸ್ತೀಯಾ ಅಂತ. ಅದಕ್ಕೆ ಪ್ರತಿ ಸಲ ನಾನೇ ಜೋಡಿಸ್ತೀನಿ. ಎಷ್ಟು ನಾ ಮುಂಚೆ ಮಮ್ಮಿ ತರಕಾರಿ ತೊಗೊಂಬರೋ ಪ್ರತಿ ಸಲನೂ ಹೇಳಿ ಕಳಿಸಿರ್ತೀನಿ ಆಗ್ಲಿಗೆ ತೊಗೊಂಡು ಬನ್ನಿ ಅಂತ. ಬಟ್ ಎಷ್ಟೊಂದು ಸತಿ ಮರೆತು ಬಂದಿರ್ತಾರೆ. ಈ ಸಲನೂ ಹಂಗೆ ಮರೆತು ಬಂದರು. ಬಟ್ ನನಗೇನಪ್ಪ ಹಾಗಲಕಾಯಿ ಅಂದರೆ ತುಂಬ ಇಷ್ಟ ಆಗುತ್ತೆ. ಬಟ್ ಕೆಲವ್ರಿಗೆ ಇಷ್ಟ ಆಗಲ್ಲ, ಅದು ಕಹಿ ಇರುತ್ತೆ ಅಂತ. ಅದರಲ್ಲೂ ಮಮ್ಮಿ ಮಾಡೋ ಅಂಥ ಹಾಗಲಕಾಯಿ ಪಲ್ಯ ಅಂದರೆ ಇನ್ನೂ ಇಷ್ಟ ಆಗುತ್ತೆ. ಜಾಸ್ತಿ ಕಹಿ ಇರಲ್ಲ, ಸ್ವಲ್ಪ ಅಷ್ಟೇ ಕಹಿ ಇರುತ್ತೆ. ಹೇಳ್ಬೇಕು ಅಂದರೆ ಹಾಗಲಕಾಯಿ ಕಹಿ ಇದ್ರೇ ತಿನ್ನೋಕ್ಕೆ ಚೆನ್ನಾಗಿ, ಹಾಗಂತ ತುಂಬ ಕಹಿ ಅಂದರೆ ತಿನ್ನೋಕ್ಕಾಗಲ್ಲ. ಸ್ವಲ್ಪ ಒಟ್ಟು ಹಾಗಲಕಾಯಿ ತಿಂತಿರೋದು ಅಂತ ನಮಗೆ ಫೀಲ್ ಆಗಬೇಕಲ್ವ, ಆ ಥರ ಕಹಿ ಇದ್ದರೆ ಸಾಕು. ನನ್ನ ಟೇಸ್ಟ್ ಈ ಥರ, ಬೇರೆಯವ್ರದ್ದು ಹೆಂಗೆ ಗೊತ್ತಿಲ್ಲ. ಇನ್ನೊಂದು ಶುಗರ್ಗೆಲ್ಲ ಒಳ್ಳೇದಲ್ವ ಹಾಗಲಕಾಯಿ. ನಿಮಗೆ ಹಾಗಲಕಾಯಿ ಇಷ್ಟ ಆಗುತ್ತೋ ಇಲ್ಲವೋ ಕಮೆಂಟ್ ಮಾಡಿ. ತರಕಾರಿ ಎಲ್ಲ ಜೋಡಿಸಿ ಕಸ ಗುಡಿಸಿ ನೆಲ ಒರೆಸ್ದೆ. ಇಷ್ಟೆಲ್ಲ ಕೆಲಸ ಮಾಡೋ ಅಷ್ಟರಲ್ಲಿ ಮಮ್ಮಿ ವಾಂಗಿಬಾತ್ ಮಾಡಿದರು. ಇವತ್ತಿನ ತಿಂಡಿ ವಾಂಗಿಬಾತ್. ಇದು ಒಂಥರ ನನಗೆ ಫೇವ್ರೇಟೇ. ಬಟ್ ಸಪ್ರೇಟ್ ಗೊಜ್ಜು ಮತ್ತು ಸಪ್ರೇಟ್ ಅನ್ನ ಅದು ಚೆನ್ನಾಗಿರುತ್ತೆ. ತರಕಾರಿ ಎಲ್ಲ ಒಂದೇ ಸಲ ಹಾಕ್ಬಿಟ್ಟು ಅಕ್ಕಿ ಹಾಕ್ಬಿಟ್ಟು ಪಲಾವ್ ಮಾಡೋ ಥರ ಮಾಡಿದರೆ ನಂಗೆ ಇಷ್ಟ ಆಗೋಲ್ಲ. ಸಪ್ರೇಟ್ ಗೊಜ್ಜು ಸಪ್ರೇಟ್ ಅನ್ನ ಮಾಡಿದ್ರೆ ಚೆನ್ನಾಗಿ ಅಂತ ನನಗೆ ಅದೇ ಥರನೇ ಮಾಡಿಕೊಟ್ಟಿದ್ರು ಮಮ್ಮಿ. ತಿಂದೆ. ಇಷ್ಟೇ ಗಾಯ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.